ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿರುವಂಥದ್ದು. ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರು ಬೆಂಗಳೂರನ್ನು ಸಂಪರ್ಕಿಸುವಂತಹ ರಸ್ತೆ ಏನಿದೆ ಇದು ಸಕಲೇಶಪುರದ ಗುಳಗಳೆ ಸಮೀಪ ಸಂಪೂರ್ಣವಾಗಿ ಒಂದು ಭಾಗ ಕುಸಿದು ಹೋಗಿರೋದನ್ನ ನೋಡ್ಬೋದಾಗಿದೆ. ಈಗ ನಾನು ಈ ಕುಸಿದು ಹೋದಂಥ ರಸ್ತೆ ಭಾಗ ಏನಿದೆ ಇಲ್ಲಿ ಇರುವಂಥದ್ದು. ಹೀಗಾಗಿ ಈಗ ಇಲ್ಲಿ ಈ ಒಂದು ಜಾಗದಲ್ಲಿ ಸಂಚಾರವನ್ನು ಮಾಡಿದರೆ ಅಪಾಯ ಇರುವಂತಹ ಕಾರಣ ಈ ರಸ್ತೆಯನ್ನು ಹೀಗಾಗಿ ಒನ್ ವೇಯನ್ನು ಮಾಡಿರುವಂಥದ್ದು. ಸ್ಥಳಕ್ಕೆ ಹಾಸನದ AC ಶ್ರುತಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನಾವು ಕೂಡ ಅವರನ್ನು ಈಗ ಮಾತನಾಡ್ಸೋಣ. ಮೇಡಮ್ ಹೇಳಿ, ಈ ಪ್ಲೇಸಲ್ಲಿ ಈಗ ಆಲ್ರೆಡಿ ಸಾಕಷ್ಟು ನೋಡಿದರೆ ಗೊತ್ತಾಗ್ತಿದೆ ಒಂದು ಡೇಂಜರ್ ಆಗಿರೋಂಥ ಪ್ಲೇಸ್. ಈಗ ಏನು ಈ ಕಡೆ ಸ್ಟಾಪ್ ಮಾಡಿದ್ದೀರಾ, ಏನು ಯಾವ ಥರ ನೆಕ್ಸ್ಟ್? ಹೌದು, ಈಗ ಏನು ನಮ್ಮ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇ NH75 ಇದೆ, ಇಲ್ಲಿ ಗುಳಗಳೆ ಹತ್ರ ನಮ್ಮ ರಸ್ತೆ ಕುಸಿದು ಇದೆ ಅಂತ ಇಶ್ಯೂ ಕಂಪ್ಲೇಂಟ್ ಬಂದಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇಲೆ NHAI ಅಥಾರಿಟೀಸು ನಾವು ಸಹ ಇಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಕುಸಿದಿರೋದು ಕಂಡು ಬಂದಿರುತ್ತದೆ. ಅದಕ್ಕೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈಗ ಆಲ್ರೆಡಿ ಟ್ರಾಫಿಕ್ನ ಡೈವರ್ಟ್ ಮಾಡಿ ಒನ್ ವೇ ಮಾಡಿದ್ದಾರೆ. ಸೊ ಇದಕ್ಕೂ ಸಹ ಈಗ ಆಲ್ರೆಡಿ ರಿವೆಟ್ಮೆಂಟ್ ಈ ಥರ ಆಗ್ಬೋದು ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿಬಿಟ್ಟು ರಿವೆಟ್ಮೆಂಟ್ ಮಾಲ್ನ ಮಾಡಿದರು, ಬಟ್ ಅದು ಸ್ಟಿಲ್ ಕುಸಿದಿದೆ. ಸೊ ಈಗ ಮಳೆ ಜಾಸ್ತಿ ಇರೋದ್ರಿಂದ ಇದು ಮಳೆ ಸ್ವಲ್ಪ ಕಡಿಮೆ ಆಗಿದ ತಕ್ಷಣ NHAI ಅವರು ಅದನ್ನು ಸರಿಪಡಿಸುವ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಏನೀಗ ನಮ್ಮ ಇಲ್ಲಿ ಗ್ರಾಮಸ್ಥರು ಬಂದು ನಮ್ಮ ಕ್ರಾಪ್ಗೆಲ್ಲ ಡ್ಯಾಮೇಜ್ ಆಗಿದೆ, ನಮ್ಮ ಕಾಫಿ ಬೆಳೆಗೆಲ್ಲ ಇದರಿಂದ ಅಂತ ಹೇಳ್ತಿದ್ದಾರೆ. ಅದನ್ನು ಸಹ ಪರಿಶೀಲನೆ ನಡೆಸಿ NHAI ಅವರು ಅಥಾರಿಟೀಸ್ ಕಡೆಯಿಂದ ಕಾಂಪೆನ್ಸೇಷನ್ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಮೇಡಮ್, ಈಗ ಈ ಭಾಗದಲ್ಲಿ ಈ ನೀರು ಹರಿತಾ ಇರೋದು ನೋಡಿದ್ರೆ ಫೋರ್ಸು ಇದು ಇನ್ನೂ ಹೆಚ್ಚಿಂದ ಕುಸಿಯುವಂಥ ಸಾಧ್ಯತೆ ಇದೆ. ಹೌದು, ಅದೇ ಕಾರಣಕ್ಕೆ ಅಂತಲೇ ಈಗ ಎಂಟೈರ್ಲಿ ಇಲ್ಲಿ ಈಗ ವೆಹಿಕಲ್ಸ್ ಮೂವ್ಮೆಂಟ್ನ ಸ್ಟಾಪ್ ಮಾಡಿ ಸಹ ಇದು ಡೇಂಜರ್ ಆಗಿರೋದ್ರಿಂದ ಒನ್ ವೇ ಮಾಡಿರೋದ್ರಿಂದ ಇಲ್ಲಿ ನಾವು ಸ್ಟಾಪ್ ಮಾಡಿದ್ದೀವಿ. ಸೊ ಹಂಗಾಗಿ ಏನು ಇಶ್ಯೂಸ್ ಇಲ್ಲ ಸದ್ಯಕ್ಕೆ. ನೋಡ್ಬೋದು, ಒಟ್ಟಾರೆಯಾಗಿ ಈ ಒಂದು ಏನು NH ರಾಷ್ಟ್ರೀಯ ಹೆದ್ದಾರಿ 75 ಈಗಷ್ಟೇ ಹೊಸದಾಗಿ ಮಾಡಿದಂತಹ ಒಂದು ರಸ್ತೆ. ಆದರೆ ಮಳೆಯ ಅಬ್ಬರಕ್ಕೆ ಈಗ ನೋಡ್ಬೋದು ಈ ಭಾಗ ಸಂಪೂರ್ಣವಾಗಿ ಒಂದು ಕಡೆ ಕುಸಿತಾ ಹೋಗ್ತಿರುವಂಥದ್ದು. ಹೀಗಾಗಿ ಈ ಒಂದು ಡಬಲ್ ವೇ ಏನಿತ್ತು ಅಂದರೆ 2 ವೇ ಏನಿತ್ತು, ಈ 2 ವೇಯನ್ನು ಈಗಾಗಲೇ ಸಂಪೂರ್ಣವಾಗಿ ಸ್ಟಾಪ್ ಮಾಡಿ ಈಗ ಒಂದು ಭಾಗದಲ್ಲಿ ಅಂದರೆ ಏಕ ಸಂಚಾರವನ್ನು ವ್ಯವಸ್ಥೆಯನ್ನು ಕೂಡ ಹಾಸನ AC ಅವರು ಆದೇಶದ ಮೂಲಕ ಏಕಮುಖ ಸಂಚಾರ ವ್ಯವಸ್ಥೆಯನ್ನು ಕೂಡ ಸಕಲೇಶಪುರ AC ಅವರ ಆದೇಶದ ಮೇರೆಗೆ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹೆಂಗಾರು ಆಗಲಿ ಯಾರು ನಿಲ್ಬೇಡಿ, ಅದ್ರ ಮೇಲೆ ನಿಲ್ಬೇಡಿ. ಅವೇ ಮಕ್ಕಳು ಬಸ್ಸಿಗೆ ಪಣ್ಣು ಮಾಡ್ಬೇಡಿ ಅಂತ ಬರ್ತದೆ ಬಸ್ಸನ್ನು ಮೂಲೆ. ತಾಬಿಡಿ ಸರ್, ಇದು ಉದ್ದಕ್ಕೂ ಹೋಗುತ್ತಾನೆ, ಅಲ್ಲಿವರೆಗೂ ತಿಕ್ಕ ಹೋಗ್ತೀವಿ ಅಲ್ವಾ? ಅಮ್ಮ ಈ ಕಡೆ ಸೈಡಿ ಬನ್ನಿ. ಹೋದ ವರ್ಷ ಖುಷಿಬೇಕಾಯ್ತಾ ಅಂತ. ಹಾಂ ಸರಿ ಸರ್.
ಇಲ್ಲ ಕಾರ್ಡ್ ಇರ್ಲಿಲ್ವಲ್ಲ. ತಗೊಳ್ಳಿ ತಗೊಳ್ಳಿ ಈಗ ತಗೊಳ್ಳಿ. ಜನ ಎಲ್ಲ ಮುಂದೆ ಹೋಗ್ತಿದ್ರೆ ಹಂಗೆ ನಿಂತಿದ್ದೀರಲ್ವಾ? ಟ್ರಾಫಿಕ್ ಸಲ ಹಾಕ್ಬೇಕಲ್ವಾ? ನಿಮ್ಮ ಕಣ್ಮುಂದೆನೇ ಇದಾಗ್ತಿರೋ ನೋಡಿಲ್ವಾ? ಟ್ರಾಫಿಕ್ ಬಂದ್ ಮಾಡಿದ್ರೆ ಅಲ್ಲೇ ನಾವು ನಿಂತಿರೋ ಹತ್ರನೇ ಹೋಗ್ತಿದ್ದಾರೆ. ಅಟ್ಲೀಸ್ಟ್ ಯಾರಾದ್ರೂ ಒಬ್ರು ಇರ್ಬೇಕಲ್ವಾ ಇವ್ರು? ವೆಹಿಕಲ್ಸ್ ಎಲ್ಲ ಜನ ನಿಂತಿದ್ದಾರೆ ಹೋಗ್ತಿದ್ದಾರೆ ಅಂದ್ರೆ राजेश इसके पूरे बंदोबस्त करो. ಅವ್ರು ಪೊಲೀಸ್ ಅವ್ರಿಗೆ ಹೇಳಿದೆ, ಅವ್ರ ಹತ್ರ ಹೆಲ್ಪ್ ಅವ್ರು ಅಟ್ಲೀಸ್ಟ್ ಬ್ಯಾರಿಕೇಡ್ ಆದ್ರೆ ಹಾಕ್ಸಿ ಇಲ್ಲಿ ಒಬ್ರು ಇರ್ಬೇಕಲ್ಲ, ನೋಡ್ಕೊಂಡು ಯಾರಿಗೂ ಬಿಡ್ತೀರಾ? ಏನಾರು ಅದು ಯಾರು ಜವಾಬ್ದಾರಿ? ಡೈವರ್ಷನ್ ಮಾಡಿ ಬಿಡ್ಕೊಡೋದೇನಾ ಮಾಡ್ತೀರಾ? ಅದಕ್ಕಂತ ಅಟ್ಲೀಸ್ಟ್ ಪ್ರೊಟೆಕ್ಷನ್ ತಗೋಬೇಕಲ್ಲ, ಯಾರು ಹೋಗ್ತೀರಾ? ಸ್ವಿಚ್ ಆಫ್ ಅಂತ ಬರ್ತಿದೆ. ಆಯ್ತು, ಇದಕ್ಕೆ ಏನು ಮಾಡಬೇಕು ಅಂತ ನಾವು ಯಾವಾಗ ಇದು ಮಾಡ್ತೀರಾ? ಪ್ಲಸ್ ಅದು ಕ್ರಾಪ್ ಎಲ್ಲ ಅವ್ರಿಗೆ ಇದಾಗಿದೆ ನೋಡಿ, ಕ್ರಾಪ್ಗೆಲ್ಲ ನೀರು, ಅವ್ರು ಅದನ್ನು ಕಂಪ್ಲೇಂಟು ಈಗ ಅದೆಲ್ಲ ಹಾಳಾಗುತ್ತೆ ಅಂತ ಒಂದು ರಿಪೋರ್ಟ್ ಆಗಿ ನನಗೆ ಅದ್ರದ್ದು ಅವ್ರ ಕ್ರಾಪ್ ಮತ್ತೆ ಮೇಡಮ್ ಅವ್ರ ಜಾಗದಲ್ಲಿ ಅವ್ರು ಕೆಲಸ ಮಾಡ್ಕೊಳ್ಳಿ. ನಮ್ಮ ತೋಟದಲ್ಲಿ ಮಾತ್ರ ಏನಿಲ್ಲ, ತೋಟ ಹಾಳಾಗೋದ್ರು ಪರವಾಗಿಲ್ಲ, ವ್ಯಾಪಾರ ಏನು ಕೊಡ್ತಿದ್ರು ಪರವಾಗಿಲ್ಲ. ಇಲ್ಲ ಇಲ್ಲ ಮೇಡಮ್, ಇಲ್ಲ ಇವ್ರೇನು ಮಾಡಿಲ್ಲ ನಮ್ಗೆ ಕೋಪ್ರೇಟು. ಅಲ್ಲಲ್ಲ ಮೇಡಮ್, ನಾನಂತೂ ಇಳಿಯಕ್ಕೆ ಬಿಡಲ್ಲ, ನಾನು ದಯವಿಟ್ಟು ಇಳಿಯಕ್ಕೆ ಬಿಡಲ್ಲ ಮೇಡಮ್. ನಾನು ದಯವಿಟ್ಟು ಬೇಜಾರು ಮಾಡ್ಕೊಂಡ್ರೆ ನೀವು ಅಧಿಕಾರಿಗಳು, ನಾನಂತೂ ಬಿಡಲ್ಲ ಮೇಡಮ್, ನಾನು ಬಿಡಲ್ಲ. ಇವ್ರು ಅಪ್ಲೈಸ್ ಮಾಡಿಲ್ಲ ಮೇಡಮ್ ನಮಗೆ. ನಾವು ಹೇಳಿದಾಗ ನನಗೆ ಲೆಟ್ರಿಂಗ್ ಇದೆ. ಇಲ್ಲ ಇಲ್ಲ ಮೇಡಮ್, ನಾನು ಸ್ಪೋರ್ಟಿನಲ್ಲೂ ಚೇತ ತಿನ್ಬೇಕಾದ್ರೆ ಮಾಡಿರ್ತಾನೆ, ನಾನು ಮಾಡಂಗಿಲ್ಲ. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಮಾಡಲಿ, ನನ್ನ ಒಬ್ಬರಿಂದ ಇಲ್ಲ, ಇವರಿಂದ ನಮ್ಗೆ ತೊಂದರೆ. ಸಾರ್ವಜನಿಕ ಇವರಿಂದ ತೊಂದರೆ ಇದೆ. ಇಲ್ಲ ಇಲ್ಲ ಮೇಡಮ್, ನಮ್ಗೆ ಬೇಡ, ನಮಗೆ ಟ್ರಾಫಿಕ್ ಬೇಡ ಬೇಡ ಮೇಡಮ್, ನಮಗೆ ಟ್ರಾಫಿಕ್ ಬೇಡ. ಅವ್ರ ಜಾಗ ಕೆಲಸ ಮಾಡ್ತೀವಿ, ನಮ್ಮ ಜಾಗ ಇದು ಸಕಲೇಶ್ಪುರ ನಿಯರ್.